ಜಗತ್ತಿನ ಅತ್ಯಂತ ಶ್ರೀಮಂತ ಬಡವ 30 ಕೋಟಿ ದಾನ ಮಾಡಿದ ಗ್ರಂಥಪಾಲಕನಿಗೆ ತಲೆಬಾಗಿದ ಸೂಪರ್ ಸ್ಟಾರ್ ರಜನಿಕಾಂತ್ 35 ವರ್ಷಗಳ ಕಾಲ ತನ್ನ ಸಂಪೂರ್ಣ ಸಂಬಳವನ್ನೇ ದಾನ ಮಾಡಿದ ವ್ಯಕ್ತಿ 30 ಕೋಟಿ ಬಹುಮಾನ ಸಿಕ್ಕರೂ 1 ರೂಪಾಯಿಯನ್ನು ತನ್ನ ಬಳಿ ಇಟ್ಟುಕೊಳ್ಳಲಿಲ್ಲ. ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದವರನ್ನು ನಾವು ಶ್ರೀಮಂತರು ಎಂದು ಕರೆಯುತ್ತೇವೆ. ಆದರೆ ತನ್ನ ಜೀವನ ಪೂರ್ತಿ ಗಳಿಸಿದ ಪ್ರತಿಯೊಂದು ರೂಪಾಯಿಯನ್ನು ದಾನ ಮಾಡಿದ ಒಬ್ಬ ವ್ಯಕ್ತಿಯನ್ನು ನೀವು ನೋಡಿದ್ದೀರಾ? ಇದು ಭಾರತದ ಶ್ರೀಮಂತ ಬಡ ವ್ಯಕ್ತಿ ಪಾಲಂ ಕಲ್ಯಾಣ ಸುಂದರಂ ಅವರ ನಿಜವಾದ ಕತೆ. 1940ರಲ್ಲಿ ತಮಿಳುನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಪಾಲಂ ಕಲ್ಯಾಣ ಸುಂದರಂ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡರು. ಅವರ ತಾಯಿ ಒಂದೇ ಒಂದು ಪಾಠ ಕಲಿಸಿದರು: ಇತರರಿಗೆ ಸಹಾಯ ಮಾಡಿದರೆ ಮಾತ್ರ ಜೀವನ ಸಾರ್ಥಕ ಎಂದು. ಆ ಮಾತನ್ನೇ ಅವರು ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡರು. ಬಾಲ್ಯದಲ್ಲೇ ಬಡವರ ಕಷ್ಟ ಕಂಡ ಅವರು ನನ್ನ ಬದುಕು ಸಮಾಜಕ್ಕಾಗಿ ಎಂದು ನಿರ್ಧರಿಸಿದರು. ಲೈಬ್ರೇರಿಯನ್ ಆಗಿ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ತಮ್ಮ ಸಂಪೂರ್ಣ ಸಂಬಳವನ್ನು ಬಡ ಮಕ್ಕಳು ಮತ್ತು ಅನಾಥರಿಗೆ ದಾನ ಮಾಡುವ ನಿರ್ಧಾರ ಕೈಗೊಂಡರು. 1 ತಿಂಗಳಲ್ಲ, 1 ವರ್ಷ ಅಲ್ಲ, ಸತತ 35 ವರ್ಷಗಳ ಕಾಲ ತಮ್ಮ ಸಂಪೂರ್ಣ ಸಂಬಳವನ್ನೇ ಸಮಾಜಕ್ಕಾಗಿ ಕೊಟ್ಟರು. ತಮ್ಮ ಖರ್ಚಿಗಾಗಿ ಹೋಟೆಲ್ನಲ್ಲಿ ಹೆಚ್ಚುವರಿ ಕೆಲಸ ಮಾಡುತ್ತಿದ್ದರು. ನಿವೃತ್ತಿಯಾದಾಗ ಸಿಕ್ಕ ಸುಮಾರು 10 ಲಕ್ಷ ಪಿಂಚಣಿಯನ್ನು ಕೂಡ ದಾನ ಮಾಡಿದ್ದಾರೆ. ಅಮೆರಿಕದ ಒಂದು ಸಂಸ್ಥೆಯಿಂದ ದೊರೆತ 30 ಕೋಟಿ ಬಹುಮಾನವನ್ನು ತಮ್ಮ ಬಳಿ ಇಟ್ಟುಕೊಳ್ಳದೆ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಖ್ಯಾತ ನಟ ರಜನಿಕಾಂತ್ ಕೂಡ ಅವರನ್ನು ತಮ್ಮ ತಂದೆಯಂತೆ ಗೌರವಿಸಿ ತಮ್ಮ ಜೊತೆ ವಾಸಿಸಲು ಆಹ್ವಾನಿಸಿದ್ದರು. ಆದರೆ ಅವರು ಆರಿಸಿಕೊಂಡದ್ದು ಸರಳ ಜೀವನ ಮತ್ತು ನಿರಂತರ ಸಮಾಜ ಸೇವೆ. ನಿಜವಾದ ಶ್ರೀಮಂತಿಕೆ ಇರುವುದು ಬ್ಯಾಂಕ್ ಖಾತೆಯಲ್ಲಿರುವ ಹಣದಲ್ಲ, ನಾವು ಮಾಡುವಂತಹ ಒಳ್ಳೆಯ ಕೆಲಸದಿಂದ. ಇಂದು ಅವರ ಬಳಿ ಕೋಟ್ಯಾಂತರ ರೂಪಾಯಿ ಇಲ್ಲ, ಆದರೆ ಕೋಟ್ಯಾಂತರ ಜನರ ಆಶೀರ್ವಾದ ಇದೆ. ಪಾಲಂ ಕಲ್ಯಾಣ ಸುಂದರಂ ಹಣವನ್ನು ಸಂಗ್ರಹಿಸಲಿಲ್ಲ, ಆದರೆ ಲಕ್ಷಾಂತರ ಜನರ ಪ್ರೀತಿ ಮತ್ತು ಆಶೀರ್ವಾದವನ್ನ ಗಳಿಸಿದ್ದಾರೆ. ಈ ಒಂದು ಸ್ಟೋರಿ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಒಳ್ಳೆಯತನವು ವೈರಲ್ ಆಗಲಿ. ನಮಸ್ಕಾರ.